ನೀವೆಲ್ಲರಿಗಿಂತ ಚಿಕ್ಕವರಿದ್ದೀರ ಬನ್ನಿ. ಕೊಡೋ ಹಾಗೆ ಆ ಭಗವಂತ ಶಕ್ತಿ ತುಂಬಲಿ. ಮಕ್ಕಳು ಎಸ್ಪೆಷಲಿ ಥ್ಯಾಲಸೀಮಿಯಾ, ಈ ಬೋನ್ ಮ್ಯಾರೋ ಕ್ಯಾನ್ಸರ್ಸು, ಇಂಥ ಮಕ್ಕಳಿಗೆ ದುಡ್ಡಿಲ್ಲ ಅಂತ ಹೇಳಿ ನಾವು ಎಷ್ಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಮಾಡಿ ದುಡ್ಡನ್ನ ಎತ್ತಿ ಅವ್ರಿಗೆಲ್ಲ ಬಹಳ ಅವರು ಬದುಕು ಬಹಳ ಕಷ್ಟ ಅಂತ ಮಕ್ಕಳಿಗೆ ನೀವೆಲ್ಲರೂ CSR ಫಂಡಲ್ಲಿ ದುಡ್ಡು ತೆಗಿತೀರೋ ಅಥವಾ ಸ್ಪಾನ್ಸರ್ಸ್ ಎಲ್ಲ ಮಾಡ್ತಿರೋ ಆ ಮಕ್ಕಳಿಗೆ ನೀವೆಲ್ಲ ಉಚಿತವಾಗಿ ಅವರನ್ನ ಚಿಕಿತ್ಸೆ ಕೊಟ್ಟು ಆ ಮಕ್ಕಳನ್ನ ಉಳಿಸಿದ್ರೆ ಸಾಕು. ನಿಮ್ಮ ಭಾರತ್ ಹಾಸ್ಪಿಟ್ಲು ಒಂದಲ್ಲ 10-100 ಫೋಲ್ಡ್ ಬೆಳೆಯುತ್ತೆ. ಕೊಡೋ ಕೈ ಯಾವತ್ತೂ ಬರಿದಾಗಲ್ಲ. ಯಾವಾಗಲೂ ₹1 ನಾವು ಕೊಟ್ರೆ ₹100 ಭಗವಂತ ನಮ್ಗೆ ವಾಪಸ್ ಕೊಡ್ತಾನೆ. ಮತ್ತೆ ಇಲ್ಲಿ ಕೆಲಸ ಮಾಡ್ತಿರುವಂತ ಎಲ್ಲಾ ಮಹಿಳೆಯರಿಗೂ ಅವರಿಗೆ ಉಚಿತವಾಗಿ ನೀವು ಏನೇ ನೀವು ಡ್ರೈವ್ ಮಾಡಿದ್ರು ಫಸ್ಟ್ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇರೋ ಹೆಣ್ಮಕ್ಳಿಗೆ ಫಸ್ಟ್ ಕೊಡಿ. ಯಾಕಂದ್ರೆ ಅವರೇ ಪಬ್ಲಿಸಿಟಿ ಸ್ವಾರ್ಥ ಇಲ್ದಿರೋ ಪರವಾಗಿ ಮತ್ತು ಭಾರತ್ ಹಾಸ್ಪಿಟಲ್ ಪರವಾಗಿ ಮಹಿಳಾ ದಿನಾಚರಣೆಯ ಒಂದು ಶುಭಾಶಯಗಳು. ಇವತ್ತು ಮಹಿಳಾ ದಿನಾಚರಣೆ ದಿನ ನಾವೆಲ್ಲರೂ ಬರೀ ಅವರ ಸ್ವಾತಂತ್ರ್ಯ ರೈಟ್ಸ್ ಬರೀ ಮಾತಾಡೋದಲ್ಲ, ನಾವು ಹೆಲ್ತ್ ಕೇರ್ ಪ್ರೊವೈಡರ್ಸ್ ಆಗಿ ಅವರ ಆರೋಗ್ಯದ ಬಗ್ಗೆ ಮಾತಾಡೋದು ನಮ್ಮ ಕರ್ತವ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಕ್ಯಾನ್ಸರ್, ಎಸ್ಪೆಷಲಿ ಹೆಣ್ಮಕ್ಳಿಗೆ ಬರುವಂಥ 2 ಮುಖ್ಯ ಕ್ಯಾನ್ಸರ್ಗಳು, ಒಂದು ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್. ಅದರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಪ್ರಿವೆಂಟಬಲ್ ಕ್ಯಾನ್ಸರ್, ಅಂದ್ರೆ ತಡೆಗಟ್ಟಬಹುದಾದಂಥ ಕ್ಯಾನ್ಸರ್. ಎಲ್ಲ ಕ್ಯಾನ್ಸರ್ಗಳಿಗೂ ಪ್ರಿವೆನ್ಷನ್ ಇಲ್ಲ. ಸೊ ಇದನ್ನ ತಡೆಗಟ್ಟಲಿಕ್ಕೆ ಸಿಂಪಲ್ ಮೆಥಡ್, ಇದಕ್ಕಿಂತ ಸಿಂಪಲ್ ಮೆಥಡ್ ಯಾವುದು ಪ್ರಿವೆನ್ಷನ್ ಇಲ್ಲೇ ಇಲ್ಲ, ಅದು HPV ವ್ಯಾಕ್ಸಿನೇಷನ್. ಈ WHO ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ, ಸೊ ನಾವು 2030 ಪೂರ್ತಿ ಸರ್ವೈಕಲ್ ಕ್ಯಾನ್ಸರ್ನ ಎಲಿಮಿನೇಟ್ ಮಾಡಿಬಿಡ್ಬೋದು ಪ್ರಪಂಚದಿಂದ. ಯಾವಾಗ 90% ಮಹಿಳೆಯರಿಗೆ ವ್ಯಾಕ್ಸಿನೇಷನ್ ಕೊಟ್ರೆ, ಅಟ್ಲೀಸ್ಟ್ 70% ಮಹಿಳೆಯರು ಅದನ್ನ ಸ್ಕ್ರೀನಿಂಗ್ ಮೆಥಡ್ ಫಾಲೋ ಮಾಡಿದ್ರೆ, ಅಟ್ಲೀಸ್ಟ್ 90% ಮಹಿಳೆಯರಿಗೆ ಸರ್ವೈಕಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಟ್ರೆ, 90, 70, 90 ಈ ಗುರಿ ನಾವು ಸಾಧಿಸ್ಬಿಡ್ವಪ್ಪ ಅಂತ ಹೇಳಿದ್ರೆ ಸರ್ವೈಕಲ್ ಕ್ಯಾನ್ಸರ್ ಕಂಪ್ಲೀಟ್ ಎಲಿಮಿನೇಷನ್. ಸ್ಮಾಲ್ ಪಾಕ್ಸ್ ಅಂತ ಕೆಲವರು ಕೇಳಿರಬಹುದು. ಇಲ್ಲಿ ಇವತ್ತು ಇಡೀ ದಿನ ಆಯಾಸ, ಇದರಲ್ಲಿ ನನಗೆಲ್ಲ ಹಾರೋಯ್ತು. 100 ವರ್ಷ ಚೆನ್ನಾಗಿದ್ದು ನನ್ನನ್ನು ಹಾರೈಸ್ಬೇಕು ನೀವೆಲ್ಲರೂ. ನನ್ ದೊಡ್ಡ ಕನಸಿದೆ. ಇಲ್ಲ ಇದು ತಗೊಳ್ಳೇಬೇಕು. ನನಗೆ ನಾನಿವತ್ತು ಹೋಗೋದಿಲ್ಲ, ಇದು ನಮ್ಮ ಮನೆ ಇಲ್ಲ, ಇಲ್ಲ ಹಂಗ್ ಮಾಡ್ಬೇಕು. ಇದು ಪ್ರೀತಿ, ನನ್ನ ಮಗಳಲ್ವಾ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೊ ಮಚ್.